ಸೋಮಿ ನಮಗ ಮಹಿಮುಂಟಾಗ್ಲಿ. ನಂಗೆ தொடர்ந்து 105 ಸಂಗೀತವ ನಂಗೆ ಧ್ಯಾನ ಮಾಡಿದ್ದು. ಅದನ್ನ ಕடைசிಯಾಗಿ ನಂಗೆ ನೋಡಿರೋದು ಏನಂದ್ರೆ 105 சங்கீதத்தோக இஷாவது மாத்து தாபரிக்கும் ஊருக்கு போய் சேர அவர்களை செவ்வையான வழியிலே நடத்தினார். ಅತೆಂಬ ಮಾತ ಬೀತೋ ನಂಗೆ தொடர்ந்து ನಂಗೆ ಧ್ಯಾನ ಮಾಡಿದೋ. ಈ ಒಳಗನ ಮಕ್ಕ ಆ ತಾಬರಿಕಂ ಊರು ಏದೋ ತಂದೇಗೆ ಅವ್ ಕರೀರು ಅಲ್ಲ ದೇವ್ರು ನಂಗೆ ಅಲ್ಲಿ ಒಪ್ಪುದಗಾಯ್ತು. ದೇವ್ರು ಏನ್ ಮಾಡ್ತಂದನೆ ನಂಗ ದಾರಿಗೆ ಹೋಗೋ ದೇವ್ರು ಒಂದೊಂದು ಜನವು ಸರಿ ಮಾಡಿ ನಂಗೆ ಏನ್ ಮಾಡಿ ನಿಂತಾನೆ ಅಂದ್ರೆ சரியான தாரியோக ஞான மார்க்கத்திலும் ಸಭೆಯಾನ ಪಾದೆಗಳಿலும் ನಾನು ನಡ್ತಿನೇನ್ ಎಂದೇಗಿ ಸೋಮಿಯ ಮಾತಾಡಿದೆ. ಒಂದೊಂದು ಜನವು ದೇವ್ರು ನಂಗೆ ಮತ್ತೆ ನಡ್ಸಿಂಡಿದ್ದಾರೆ ತಂದೇಗಿ ನಂಗೆ ನೋಡಿದೋ. ಅದನ್ನ தொடர்ச்சிಯಾಗಿ ನಂಗ 105 ಸಂಗೀತ 8வது ಮಾತು ನಂಗೆ ಧ್ಯಾನ ಮಾಡುவோம். 8வது மாத்துன்னு வைக்கிறா, தவனமுள்ள ஆத்துமாவை கர்த்தர் திருப்தியாக்கி பசியுள்ள ஆத்துமாவை நன்மையினால் நிரப்புகிறார் என்று ತಂದೆಗೆ ಎಡದೆ. ಈ ದವನಮುಳ್ಳ ಆತ್ಮ ತಂದೆಗೆ ಎಡದೆ ಬಡಗು ಮಾತದೋಗೆ ಅದು ಏನಂದು ಬರ್ದಡ್ದೆ ಅಂತಂದ್ರೆ ಏಕಂದ್ರೆ ಅರಪತ್ತಿ ಇಬ್ಬೊಕ್ರ ತಾ ಅರಪಡಿಕಿನ ಅಷ್ಟುಂಡು ಇಬ್ಬೊಕ್ರ ತಾ ಒಳ್ಳಿತನೋಗ ತುಂಬಿಸಿನ ಆತೆಂದು ಮಾತಾಡದೆ. ಆಗ தவனமுள்ள ஆத்மாவை கர்த்தர் திருப்தியாக்கி தார அப்பற அறுப்போடு ಇದ್ದಾರಿಯೋ ಅವಕ್ಕವ ದೇವ್ರ ಏನ್ ಮಾಡಾತಂದ್ರ ತೃಪ್ತಿ ಮಾಡಿನ. ನಂಗೆ ತೃಪ್ತಿ ಅತೆಂದೆ ಉಡನೆ ಅರುಪು ಅತೆಂದ ಉಡನೆ ಇದು ನಂಗೆ ಏದೋ ತೊಂಡೆ ಬರ್ತು ನಂಗ ನೀರ್ನ ಅರುಪು ಪತಿ ದೇವ್ರು ಇಲ್ಲಿ ಮಾತಾಡ್ನ ಅಲ್ಲದು ಸಂಗೀತಕಾರ ಮಾತಾಡ್ನ ಅಂದು ನಂಗೆ ನೆಂಚಿನೋ ಅದು ಒಂದು ಅರುಪುತ ನಂಗಗ ಆಲೆ ಆ ಅರುಪು ಬಿಡ ಇನ್ನೊಂದೊಂದು ಅರುಪು ಎಲ್ಲಾ ಗಡದೆ ಅದು ತಾ ಆತ್ಮ ಅರುಪು. ಇದು ಒಳಗ ಪ್ರಕಾರವಾಗಿ ಈ ಅರುಪು அடுக்கோதுಗ ನಂಗೆ ಶರೀರ್ನ ಅರುಪು அடுக்கೋதுಗ ಏನ್ ಮಾಡಿದಾರೆ ಅಂದ್ರೆ நிறைய ಬಂದು ನೀರ್ನೋಗೆ ವೆರೈಟಿಯಾ ಏನ್ ಮಾಡಿಯಾರ ಅಂದ್ರೆ ಜ್ಯೂಸ್ ಮಾಡಿ ತಂದಾರ. நிறைய ಫ್ರೂಟ್ ಜ್ಯೂಸ್ ಬಂದು ನಂಗೆ ಕುಡ್ತನೋ ಈ ಅರುಪು ಅಡಂಗೋதுಗ. ಅಲ್ಲದು ಬೇರೆ ಕುಡ್ಪವಕ್ಕ ಫ್ಯಾಂಟಾ ಮಿರಿಂಡಾ ಪೆಪ್ಸಿ ನೇಗಿ ಬೇರೆ ಬೇರೆ ಕಾರಿದ್ವಾ நிறைய ಕಲರ್ ಡ್ರಿಂಕ್ಸ್ ಕುಡ್ಪವಕ್ಕ ಕುಡ್ತಾರ. ಆಗ ನೋಡ್ವಿ ಇದೆಲ್ಲ ಬಂದು ಶರೀರ್ನ ಅರುಪು அடுக்கோதுಗ ಈ ಮನುಷ್ಯ ಕಂಡಿಡ್ತದನೆ ಅಲೆ ಅದನ್ನ ಕುಡ್ತಲೆ ತಿರುಕಿ ಅವಕ್ಕೆ ಏನಾರತ್ತಂದಲ್ಲ ಅರುಪತ್ತಿರ ಸೋಮಿ ಹೇಗಿ ನಾವು ಸಮಾರಿ ಸ್ತ್ರೀಯ ನೋಡಿ ಸಮಾರಿ ಸ್ತ್ರೀಯೇ ನೀ ತಪ್ಪ ನೀರು ಕುಡ್ತಲೆ ಮರ್ಚಿ ಏನ ಮಾಡ್ರ ಅರುಪತ್ತಿರ ಅಲ್ಲ ನಾ ತಪ್ಪ ನೀರು ಕುಡ್ತಲೆ ಒಂದು ಕಾಲ್ಗೂ ನಿನ್ಗ ಅರುಪೆತ್ತಾರ ಅನ್ ಸೋಮಿ ಹೇಗಿನ. ಆಗ ಆತ್ಮ ಅರುಪು ಅಂತ ಹೇಗೆ ಒಂದು ಅಡದೆ ಆ ಆತ್ಮ ಅರುಪುಗ ನಂಗೆ ಒಂದು ತಿರುಕು ದೇವ್ರನ್ನ ಕೂಡ ನೀರು ಈಸಿ ನಂಗೆ ಕುಡ್ತುಬಿಟ್ಟು ಅಂತಂದಲೆ ಅದಾವ್ದು ಆ ಉಸಿರು ತಪ್ಪ ಉಟ್ಟು ನೀರು ಆ ಜೀವ ತಣ್ಣೀರ ನಂಗೆ ಈಸಿ ಕುಡ್ತು ಅಂದ್ಲೆ ಆಯುಸ್ಸುಗೂ ನಂಗೆ ಏನಾರತ್ತಂದ್ಲೆ ನಂಗಗ ಅರುಪು ಎತ್ತವೇ ಎತ್ತಾರ. ನಂಗೆ ಬದುಕದೋಗೆ ನಂಗೆ ತೃಪ್ತಿಯಾಗಿ ನಂಗೆ ಇದ್ದನೋ ಆ ಒಂದು ತೃಪ್ತಿ ಪತಿಯಲ್ಲಿ ದೇವ್ರ ಗಣನ. அது மாத்திரம் இல்ல பசியுள்ள ஆத்துமாவை நன்மையினால் நிரப்புகிறார். தார ஒட்டஸ்பனோಗ ಇದ್ದಾರಿಯೋ ದಾರ ದೇವ್ರನ ಮೇಲೆ ದೇವ್ರನ ವಾರ್ತ ಮೇಲೆ ವಾಂಚಿಯಾಗಿ ಅರುಪೋಡ ಹಸುಪೋಡ ಇದ್ದಾರಿಯೋ ಅವ್ರ ಸೋಮಿ ಏನ್ ಮಾಡಾತಂದ್ರೆ ತೃಪ್ತಿ ಮಾಡಿನ ಅತಂದ ಹೇಗೆ ಬೈಬಲ್ ಹೇಗಿರ. ಆಗ ನಿಂಗೂ ನಾನು ನಂಗಗ ಒಲಗ ಪ್ರಕಾರವಾಗಿ ಎಲ್ಲಾಗೂ ಬಂದು ಶರೀರ ಪ್ರಕಾರವಾಗಿ ಎತ್ತುವ ஒட்டஸ்பதியோ அல்லது அருப்பபதியோ ಇಲ್ಲಿ ಗಣಾಂಬುದಿಲ್ಲ ಆತ್ಮ ಅರುಪಪತಿ ಅಸುಪಪತಿ ಗಣಾನ ಒಳಗ ಪ್ರಕಾರವಾಗಿ ಅದಾವುದು ಶರೀರ ಪ್ರಕಾರವಾಗಿ ನಂಗಗ ಒಟ್ಟಸ್ತ್ರ ಅರುಪೆತ್ತಿರ ಅದನ್ನೂ ದೇವರು ಸರಿ ಮಾಡಿನ ಅಲ್ಲ ಅದು ಮಾತ್ರ ಅಲ್ಲ ಅದನ್ನ ದಾಟಿ ಆಡುವ ಆತ್ಮ ಅರುಪವು ದೇವ್ರ ಏನ್ ಮಾಡ್ಯಾರ ಅಂತಂದ್ರೆ ಅಲ್ಲಿ ಅಡಿಕೆಯಾರ ತೃಪ್ತಿ ಮಾಡಿಯಾರ. ಆತ್ಮ ಅರುಪದೋಗೆ ದೇವ್ರ ಏನ್ ಮಾಡನ ನಂಗೆ ತೃಪ್ತಿ ಮಾಡಿ ಪಸಿಯುಳ್ಳ ಆತ್ಮಾವೆ ನನ್ಮಯೋಗೆ ಸೋಮಿ ಏನ್ ಮಾಡನಬೋ ಒಳ್ಳಿತನೋಗೆ ತುಂಬಿಸಿನ ಅಸ್ತುಂಡಿ ಪೌಕರ ತ ಒಳ್ಳಿತನೋಗ ತುಂಬಿಸಿನ ಅಂತಂದ ಹೇಗೆ ಆಡದೆ. ಆಗ ನಿಂಗಗೂ ಏನಗೂ ಆತ್ಮ ಪಸಿದಾಗಡದೆಯಾ ಆತ್ಮ ಅರುಪಡದೆಯಾ ದೇವ್ರನ್ನ ಸಾರೆ ಓಪುದು ದೇವ್ರನ್ನ ಸದ್ದವ ಕೇಪುದು ಸೋಮಿಯ ಕೋಡ ಉರವಾಡೋದು ಸೋಮಿ ಮಾಕಿ ಆಪುದು ಅತೆಂಬ ಒಂದು ಹಸುಪು ನಂಗಗೂ ಸಡದೆಯಾ ಅಂತಂದ ಹೇಗೆ ನಂಗೆ ನೋಡೋದು. ಈ ಸಂಭವ ಧ್ಯಾನ ಮಾಡಿ ಬನಗ ಸರಿ ನಂಗೆ ಆತ್ಮ ಕಾರ್ಯ ಒಂದು ಪಕ್ಕ ಅಡ್ಲಿ ನಂಗೆ ಶರೀರದೋಗೆ ಅದಾವುದು ದಾರ ತನಿಪಟ್ಟ ಬದುಕುದೋಗ ಆವಿಕುರಿಯ ಬದುಕುದೋಗ ಸೋಮಿ ಕೋಡ ನಟ್ಟು ನಡುವುದನೋಗ ಇದ್ದಾರಿಯೋ ಅವಕ್ಕರ ಆತ್ಮ ಅರುಪು ತೀರ್ಸೋದು ಮಾತ್ರ ಅಲ್ಲ ಶರೀರ ಪ್ರಕಾರವಾಗಿ ಅವಕ್ಕೊಂದು ತೇವೆಯೋಡ ಹಸುಪುನೋಗ ಒಟ್ಟಸ್ಪುದೋಗಿಯೋ ಅವಕ್ಕ ವೇದನೆಯೋಗಿ ಇಬ್ಬನಗ ಆ ಕಾರ್ಯವೂ ಸೇತಿ ಕಟಾಯ ದೇವ್ರ ಏನ್ ಮಾಡ್ಯಾರ ಅಂದ್ರೆ ಸಂಧಿಸಿಯಾರ. ಅದಕ್ಕೊಂದು ಒಳ್ಳಿ ಸಂಭವ ಬೈಬಲ್ನೋಗ ಬರೆದು ಬಿತ್ತಿಟ್ಟಾಡ್ದೆ. ಅದನ್ನ ನಂಗ ಬಂದು ಸಂಗೀತಕಾರನ ಅನುಭವವ ದಾವಿರಾಜ ತನ್ನ ಬದುಕನ್ನು ನಡೆದ ಜೋಲಿಯ ಬಂದು ನಂಗ ಸಿಂಗರವಾಗಿ ನಂಗೆ ನೋಡಾಕು ಅದನ್ನೋಗ ಏನಂದ ಅಡ್ದ ನೋಡ್ವಿ. ಎರಡೆರಡು ಯೋಗ ದಾವಿದನ ಬದುಕದೋಗ ಇದು ನಡೆದಿತ್ತು. ಒಂದು ಏನಾತಂದ್ರೆ ನಂಗ ನಾಬಾಲ್ ಅತೆಂಬ ಒಂದು ಮನುಷ್ಯನ ಸಾರೆ ದಾವಿದು ಹೆಲ್ಪ್ ಕೇಪನಗ ಅಮ್ಮ ಏನ್ ಮಣ್ಣ ಅಂದ್ಲ ವನಾಂಧ್ರದೋಗ ದಾವಿದನ ಫ್ರೆಂಡ್ಸು ಅವ್ ಕೊಟ್ಟಸ್ಪದೋಗ ಅವಕ್ಕಿದ್ದಾರ.
ಆ ಟೈಮ್ನಾಗ ದಾವೀದು ನಾಬಾಲ್ ಸಾರೆ ಉದವಿ ಕೇತು ಜನವ ಕೇಳ್ಸೋನಗ அதாவது ತನ್ನ ಫ್ರೆಂಡ್ಸ್ ಕೇಳ್ಸೋನಗ ಅಮ್ಮ ಅವ್ರ ಅವಮಾನ ಪಡಿಸಿ ಕೇಸಿದ್ನ ಅಲ್ಲ ಅಬಿಗಾಯಿಲ್ ಏನ್ ಮಾಡಿಯಾತಂದ್ಲ ಅವ ಬುದ್ಧಿಶಾಲಿತನವಾಗಿ ಈ ಜೋಳಿ ಅವ ಅರದ ಉಡನೆ ಏನ್ ಮಾಡಿಯಾತಂದ್ಲ ಮಣಕ್ಕನ ಬಂದು ಗೆಲ್ಚಿಕಾರ್ ಬಂದು ಅವಕ್ಕೆ ಸುದ್ದಿ ಹೇಗ್ಯಾರ ಅವ್ ಮಣಕ್ಕನ ಹೋಗಿ ಏನ್ ಮಾಡಿಯ ಅಂದ್ல 200 அப்பங்கள் 2 துருத்தி திராட்சரசம் சமையல் பண்ணப்பட்ட 5 ஆடுகள் 5 படி வறுத்த பயிறு வற்றலாக்கப்பட்ட 100 திராட்சை கொலை வற்றலான 200 அத்திப்பழ அடைகள் இதெல்லாம் வெத்தி கழுத மேல ஏற்றி தன் வேலைக்காரரை பார்த்து நீங்கள் எனக்கு முன்னே போங்கள் இதோ நான் உங்கள் பின்னே வருகிறேன் என்று சொல்லி அனுப்பினாள் தன் புருஷனாகிய நாபாலுக்கு அதை அறிவிக்கவில்லை ನೋಡುವೆ ದಾವೀದು ಅಲ್ಲಿ ಒಟ್ಟಸ್ಪನೋಗಿಬ್ಬನಗ ದಾವೀದು ದೇವ್ರನ್ನ ತಡುಕುವ ಒಂದು ಮನುಷ್ಯ ಅವ ಸೋಮಿ ಗಂಜಿ ಬದುಕುವ ಒಂದು ಮನುಷ್ಯ ಆಗ ಅಮಗ ಶರೀರನೋಗ ಅಡುವ ಒಟ್ಟಸ್ಪ ದೇವ್ರ ಅಲ್ಲಿಯೋಗ ಎತ್ತ ಪೂರ್ತಿ ಮಾಡಿತು ಅಂದಲೆ ಅಬಿಗಾಯಿಲ ತೆಂಬ ಒಂದು ಅಕತಂಗ ಮೂಲಿವಾಗಿ ಸೋಮಿ ಏನ್ ಮಣ್ಣಾತಂದಲೆ ದಾವಿದನ ಕೋಡ ಇಬ್ಬಾಕರ ಒಟ್ಟಸ್ಪ ದೇವರು ಬಂದು ತೀರ್ಚಿನ ಅವಕ್ಕೆ ಒಟ್ಟಸ್ಪಗ ಇಟ್ಟು ಮಾತ್ರ ಅಲ್ಲ ಅವ ಏನ್ ಮಾಡಿ ಅಂದಲೆ ಅವ ದುಟ್ಟಿ ಅವ ಜ್ಯೂಸು இந்த சமையல் பண்ணப்பட்ட ஆடுகள் ஏனம்பா வறுத்த பயிற்று வற்றலாக்கப்பட்ட 100 திராட்சை குலைகள் ಮನೆಯೋಗ ಅರಣ್ಮನೆಯೋಗ ಇದ್ದಲ ರಾಜ ಎತ್ತೆ ತಿನ್ನವೋ ಆ ಅರಣ್ಮನೆಯ ತೀನಿ ನಿಮಗೆ ಎಲ್ಲಿ ಬಂದ್ರ ಅಂತಂದಲ ವನಾಂತರದಾಗ ಬಂದ್ರ ಇದೊಂದು ರಹಸ್ಯ ನೋಡ್ವಿ ನಿಂಗಮು ನಾನು ಸೋಮಿಯ ಆತ್ಮ ಅರುಪದೋಗೆ ದೇವರನ್ನ ತடுக்கவராகிದ್ದல ಶರೀರ ಪ್ರಕಾರವಾದ ಕಾರ್ಯಗಳು ಕೂಡ ನಂಗಗ ಸಂಧಿಕಪಟ್ರ ಸಾಧಾರಣವಾಗಿ ಅಲ್ಲ ಅಲ್ಲಿ ರಾಜಭೋಗ ವಿರುಂಧ ಅಮ್ಮಗ ವನಾಂತರದಾಗ ಸೋಮಿ ಕೊಟ್ನ ಅಲ್ಲಿ ನೋಡ್ವಿ 5 ಆಡ ಏನ್ ಮಡಿಯಂಬ ಅವ ಸಮೇಲ್ ಮಾಡಿ ತಿನ್ನೋದಿಯಂಬ ನೋಡ್ವಿ ಒಂದಾಡ ಸಮೇಲ್ ಮಾಡಿಯ ಒಂದು ಊರ ತಿನ್ನಾಕು ಇವ 5 ಆಡ ಸಮೇಲ್ ಮಾಡಿ ವನಾಂತರಗ ದಾವಿದನ ಸಾರ್ ಎತ್ತಿನೋದಿಯಾ ಅಲ್ಲಿ ಯೋಗ ಅವ ಬಂದು ಏನ್ ಮಾಡಿಯ ಬ್ರೆಡ್ ಎತ್ತಿನೋದಿಯಾ ಜ್ಯೂಸ್ ಎತ್ತಿನೋದ್ ದ್ರಾಕ್ಷಿ ರಸ ಎತ್ತಿನೋದಿಯಾ ಹಿಂದೆ ಬಂದು ಡ್ರೈ ಗ್ರೇಪ್ಸ್ ಎತ್ತಿನೋದಿಯಾ ಬಂದು ನೋಡ್ವಿ ನಂಗ ಅಕ್ಕಿ ಉರ್ತು ನಂಗ ಅಕ್ಕಿ ಉರ್ತನೋ ನಂಗ ಗೋಧುಮಿಯ ಉರ್ತು ತಿನ್ನೋ ಅತಮಾಕೆ ನಂಗ ಬಂದು ಎತ್ತೆ ಪೊಟ್ಟುಕಲೆ ಮಿಕ್ಸ್ ಮಾಡಿ ನಂಗ ಮಣಿಯೋಗ ಎತ್ತೆ ನಂಗ ತಿನ್ನವೋ ಅತಮಾಕೆ ದಾವಿದ ರಾಜಿಗೆ ಬೇಕಾದನ್ನೆಲ್ಲವ ಅವ ಏಸಗ ಮೆನಕೆಟ್ಟು ಮಾಡಿ ವನಾಂದ್ರಗ ವೆತ್ತಿನೋದಿಯ ನೋಡ್ವಿ ಆಗ ಇದೆಲ್ಲ ವೆತ್ತಿನೋಗಿ ಅಲ್ಲಿ ಹೋಗಿ ಏನ್ ಮಾಡಿಯತ್ತಂದ್ಲೆ ದಾವಿದ್ ಎಲ್ಲಿದ್ದನೆ ಅಂತಂದ್ಲೆ ಆಗ ಬಂದು ಒಂದು ಮಲೆಯೋಗ ಇದ್ದನೆ ಮಲೆಯೋಗ ವನಾಂದ್ರನೋಗೆ ಒಂದು ಮಲೆಯೋಗಂ ಇದ್ದನೆ ಆ ಮಲೆಯೋಗೆ ಹೋಗಿ ಏನ್ ಮಾಡಿ ಅಂದ್ರೆ ಇವ ಅದನ್ನೆಲ್ಲ ಸುಮಂದಿ ಎತ್ತಿನೋಗಿ ಕೊಟ್ಟಿಯ ಇದು ಮಾತ್ರ ಅಲ್ಲ ಇನ್ನೊಂದು ಸಂಭವ ಕೂಡ ಅದು ನಡೆದ್ರ ಏನಾತಂದ್ರೆ ಇನ್ನೊಂದು ಸಂಭವ ಏದು ಅಂತಂದ್ರೆ ಅದೇ 2 ಸಾಮುವೇಲ್ ಬುಕ್ದೋಗ ಅದ್ರ ಯಾವ್ದು ಅಧಿಕಾರದೋಗೆ ನಂಗೆ ನೋಡಾಕು ಈ ಎಡಿಯೋಗ ಬಂದು ತನ್ನ ಮಾತಿ ಅಬ್ಸಲೋಮ್ ದಾವಿದಿಗೆ ವಿರೋಧವಾಗಿ ಬಣ್ಣ ಆಗ ತಮ್ಮಗ ಬಪ್ಪನಿಗೆ ದಾವಿದ್ ಏನ್ ಮಣ್ಣ ಅಂತಂದ್ರೆ ಉಸಿರು ಗಂಜಿಟ್ಟು ಅಲ್ಲಿ ಇಲ್ಲಿ ಓಡಿ ಉಣುಪ ಜಾಮನೋಗೆ ಇಲ್ಲಿ ಏನ ನಡೆದ್ರ ಅಂತಂದ್ರೆ ಬಂದು இப்பத்தி இஜாவது மாத்ததோக ஏகிற தாவீது மக்னாயிமில் சேர்ந்த போது அம்மோன் புத்திரரின் தேசத்து ரப்பா பட்டணத்தானாகிய சோபி என்னும் நாகாசின் குமாரனும் ಆಗ ನೋಡ್ವಿ ಈ ಮಾತ ಓದೋನಗ எனக்கு ஆச்சரியವಾದ ಕಾರ್ಯ ಏನಾತಂದ್ರೆ ನಂಗ ದೇವ್ರಿಗಂಜಿ ನಡವನಗ ಅದಾವುದು ನಂಗಗ ನಂಗೆ ಏನ ನೆಂಚಿನೋ ನಂಗೆ ಎಂದು ಫೇವರ್ ದಾರ್ ಸಾರೆ ಎಂದು ಬಂದ್ರ ಅಂದ್ರೆ ನಾ ಸೋಮಿ ಅರ್ಧ ಒಂದ್ ಹೆಣ್ಣು ಅದರಿಂದ ಸೋಮಿ ಅರ್ಧ ಮಕ್ಕ ಸಾರೆ ಎಂದತೆ ನನಗ ಫೇವರ್ ಬಂದ್ರ ಸೋಮಿ ಅರಿಯೋದಕ್ ಸಾರೆ ಎಂದ ನನಗ ದಯವು ಬರಾರ ತಂದೇಗಿ ನೆಂಚಿನೋ ಅಲೆ ದೇವ್ರು ದಾರ ಮುಳಿವಾಯ್ಬೇಕಲ್ಲಿ ನಂಗೆ ಏನ್ ಮಾಡ ಅಂದ್ರ ದಯವು ತೋಚಿನ ಆಲೆ ಸಿಲ ಜಾವನು ಆವಿಕುರಿಯ ಮಕ್ಕವ ಇಬ್ಬಾಕು ನಂಗೆ ದಯವು ತೋಚಾರು ಇಮ್ಮನ ಕುರ್ತು ನೋಡಿಲ್ಲ ಅದಾವುದು ಈ ನಾಬಾಲ್ನ ಕುರ್ತು ನೋಡ್ಲೆ ಅಮ್ಮ ದಾರ ಆತಂದ್ಲ ಅಮ್ಮ ಕಾಲೇಬಿನ್ ವಂಶತಾನೆಂಬ ಆಗ ಒಂದು ಆವಿಕುರಿಯ ಮನುಷ್ಯನ ವಂಶದಾಗ ಬಂದಮ್ಮ ಅಮ್ಮ ಬಂದು ಕಾಲೇಬ್ನ ಯೋಸುವ ಕಾಲೇಬ್ನ ವಂಶತ ನಮ್ಮ ದೊಡ್ಡ ಕೋಡೀಶ್ವರ ಅವ ಖಂಡಿಪ ಏನ್ ಮಾಡಿದನ ಅಂದ್ರೆ ಯೋಶುವ ಕಾಲೇಬ್ನ ವಂಶದಾಗ ಬಂದವಕ ಅವಕರ ಅಯ್ಯನವಕರ ಕುರ್ತು ಮುಪ್ಪಾಟನರ ಕುರ್ತು ಅವಕ ಸಾಧನೆಯ ಕುರ್ತು ಅವಕರ ವಿಶ್ವಾಸ ವೀರರ್ಗಳ ಪಟೀಲ್ನಾಗ ಅವಕ್ಕಿದ್ದಾರೆ ಅವಕರ ವಿಶ್ವಾಸ ಕುರ್ತು ಅವಕ ಖಂಡಿಪ ಧ್ಯಾನ ಮಾಡಿದಾರ ಅಲ್ಲ ಅತ್ತಮಾಕ ಬಂದಮ್ಮ ಏನು ಮಾಡ್ಲೈತಂದ್ಲೆ ದಾವಿದಿಗೂ ದೈವ ತೋರ್ಚುಲ ಅಲ್ಲ ದಾವಿದಿಗೂ ದೈವ ತೋರ್ಚಿದ್ರು ಅಂತಂದ್ಲೆ ಆ ಕಾಲೇಬ್ನ ಎಂಟ್ರಿ ಏನ್ ಮಾಡಿಯಾ ಅಲ್ಲಿ ದೈವ ತೋರ್ಚಿಯಾ ಅವ ಏನ್ ಮಾಡಿಯ ಸಾರಿ ಆ ಕಾಲೇಬ್ನ ವಂಶನಾಗ ಬಂದ ನಾಬಾಲ್ನ ಎಂಟ್ರು ಏನ್ ಮಾಡಿಯಾ ದಾವಿದಿಗೂ ಬಂದು ದೈವ ತೋರ್ಚಿಯ ಅದು ಬಂದು ಸಾಧಾರಣ ದೈವಲ್ಲ ಅವ ಬಂದು ರಾಜ ವಿರುಂಧ ಎತ್ತಿನ ಮುಂದೆ ಏನ್ ಮಾಡಿಯತ್ತಂದ್ಲೆ ಅಮಗ ವನಾಂದ್ರನಾಗ ಎತ್ತಿನ ಮುಂದೆ ಕೊಟ್ಟಿಯ ಅದು ಮಾತ್ರ ಅಲ್ಲ ಈಗ ನಂಗೆ ನೋಡಿದ 2 ಸಾಮುವೇಲ್ ಬುಕ್ನೋಗ ಆಡುವ ಕಾರ್ಯವ ನೋಡೋಣಗ ಅವಕ್ಕೆ ಬಂದು ಇಮ್ಮದಾರ ಅಂತಂದ್ಲೆ ಒಂದು ಅಮ್ಮೋನಿಯನ್ ಅಮಗು ದೇವ್ರಿಗೂ ಸಂಬಂಧವೇ ಇಲ್ಲ ಅದು ತನ ಇದೆ ಸಿಲ ಜಾಮದೋಗೆ ದೇವ್ರು ಬಂದು
ನಂಗಗ ಎಲ್ಲಿದಾರಿ ಬೇಕಲ್ಲಿಯೋ ದೇವ್ರು ನಂಗಗ ಒತ್ತಾಸ ತಪ್ಪದು ಮುಡದ್ರಾತೆ ಮೊದಲ ನಂಗೆ ಅರ್ಥ ಮಾಡೋದಗಾಯ್ತಾ ಈ ಸಂಭವಗಳೆಲ್ಲವ ದೇವ್ರು ನಂಗೆ ಬರೆದು ಬಿತ್ತನೆ ಎಂದೇಗಿ ನಾನು ಎಂಚಿನೆ ನಂಗೆ ಅರಕ ಮಾಡು ಸೋಮಿ ಗೌಳ್ಳ ದೇವ್ರೆ ನಿನಗೆ ಹೆಂಗ ನಂಚಿಯೇನಿಯೋ ದೇವ್ರೆ ನಿನ್ನ ಮಾತು ಹಿಂಗ ನೋಡೋಣಗ ಹೆಂಗ ನೆಂಚಿನಿಯೋ ಪಳಜಾಮದಾಗ ಹಿಂಗ ಉದವಿ ಇಲ್ಲಿದಾರಿತ ಬಂದ್ರಂದು ಅಲ್ಲ ತಲ್ಲ ದೇವ್ರೆ ನೀ ಎಲ್ಲಿದಾರಿ ಬೇಕಲ್ಲಿ ಹಿಂಗ ಉದವಿ ತಪ್ಪದು ಮುಡದ್ರಾತೆ ಮುದನ ದೇವ್ರೆ ತೋರ್ಚೋದಗಾಯ್ತ ಫಲಕಾರಿವ ಹಿಂಗ ಬೈಬಲ್ನೋ ನೀ ಬರು ತಂದುದೆ ಸ್ವಾಮಿ ಆ ದೇವ್ರೆ ನಿನ್ನ ಮಾತುದೋಗೆ ನೀ ಐದೆ ಒಟ್ಟಸ್ಪುನೋಗ ದಾರಿದ್ದಾರಿಯೋ ಅವ್ರ ಒಟ್ಟಸ್ಪನ ತೀರ್ಚಿನೆ ಅರುಪನೋಗ ದಾರಿದ್ದಾರಿಯೋ ಅವ್ರ ಅರುಪನ ತೀರ್ಚಿನೆ ಹೇಗಿದೆ ಸ್ವಾಮಿ ಹೆಂಗ ಆವಿ ಕುರಿಯ ಬದುಕುದೋಗೆ ಹೆಂಗ ಆತುಮ ಅರುಪುದೋಗಿ ಇಬ್ಬನೆಗ ಸ್ವಾಮಿ ಹೆಂಗ ಒಟ್ಟಸ್ಪನಾಗ ಇಬ್ಬನೆಗ ಹೆಂಗ ಆತುಮ ಅರುಪವನಿ ತೀರ್ಸಿರೆ ಅದೇ ಸಮಯೋಗಿ ಹೆಂಗ ಶರೀರ್ನ ಅರುಪವು ತೀರ್ಚಿರೆ ಹೆಂಗ ಶರೀರ್ನ ಒಟ್ಟಸ್ಪವು ಸರಿ ಮಾಡ್ರೆ ಹೆಂಗ ಆತುಮನ ಒಟ್ಟಸ್ಪುಗು ದೇವ್ರೆ ನೀ ಹೆಂಗ ಅಪ್ಪವು ತಂದು ಸ್ವಾಮಿ ನ ವಾರ್ತೆ ತಂದು ಬೋಷಿಸಿರಪ್ಪ ಇಂದು ಈ ಮಾತು ನಿನ್ನ ಮಕ್ಕವ ಬೋಷಿಚಿಲಿಂದ ಹೆಂಗ ಅರಕಮಾನಿಯೋ ಏ ಸ್ವಾಮಿ ಹೆಸರ್ನು ಕೇತನ್ ದೇವ್ರೆ ಆಮೇನ್ ಆಮೇನ್.